ಕಾಶ್ಮೀರದಿಂದ ಇರಾನ್ಗೆ ಸಹಾಯ, ಬಲೂಚಿಸ್ತಾನದ ದೊಡ್ಡ ಆರೋಪ. ಇದರ ಹಿಂದೆ ಯಾರಿದ್ದಾರೆ? ಕಾಶ್ಮೀರದಿಂದ ಜನರು ತಮ್ಮ ಚಿನ್ನ, ಹಣ, ಸಂಪತ್ತು ಎಲ್ಲವನ್ನ ಇರಾನ್ಗೆ ಕಳಿಸ್ತಿದ್ದಾರೆ. ಆದ್ರೆ ಇದೇ ಸಮಯದಲ್ಲಿ ಬಲೂಚಿಸ್ತಾನ ಒಂದು ದೊಡ್ಡ ಪ್ರಶ್ನೆ ಕೇಳ್ತಿದೆ. ಇರಾನ್ಗೆ ಯಾಕೆ ಅಷ್ಟೊಂದು ಸಹಾಯ? ಪಾಕಿಸ್ತಾನದಿಂದ ದಮನಕ್ಕೊಳಗಾಗಿರುವ ನಮ್ಮ ಬಲೂಚಿಸ್ತಾನಕ್ಕೆ ಯಾಕಿಲ್ಲ ನಿಮ್ಮ ಸಹಾಯ? ಇದು ಕೇವಲ ಮಾನವೀಯ ಸಹಾಯನಾ ಅಥವಾ ಜಿಯೋಪಾಲಿಟಿಕ್ಸ್ ನ ದೊಡ್ಡ ಆಟನಾ? ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಷಯ ಟ್ರೆಂಡ್ ಆಗ್ತಿದೆ. ಕಾಶ್ಮೀರದಲ್ಲಿ ಕೆಲವರು ಇರಾನ್ಗಾಗಿ ಹಣ, ಚಿನ್ನವನ್ನ ಸಹಾಯದ ರೂಪದಲ್ಲಿ ಕಳಿಸ್ತಿದ್ದಾರೆ ಎಂಬ ವಿಡಿಯೋಗಳು ವೈರಲ್ ಆಗ್ತಿವೆ. ಇದು ಒಂದು ಸಾಮಾನ್ಯ ಮಾನವೀಯ ಪ್ರಕ್ರಿಯೆ ಆಗಿರಬಹುದು, ಯಾಕಂದ್ರೆ ಯುದ್ಧ ಅಥವಾ ಸಂಕಷ್ಟ ಬಂದಾಗ ಜನರು ಸಹಾಯ ಮಾಡೋದು ಸಹಜ. ಆದ್ರೆ ಇದೇ ವಿಷಯವನ್ನ ಹಿಡಿದು ಬಲೂಚಿಸ್ತಾನದ ಆಕ್ಟಿವಿಸ್ಟ್ ಮಿರ್ ಯಾರ್ ಬಲೂಚ್ ಒಂದು ಗಂಭೀರ ಪ್ರಶ್ನೆ ಎತ್ತಿದೆ. ಮಿರ್ ಯಾರ್ ಬಲೂಚ್ ಹೇಳುವುದೇನಂದ್ರೆ, ಇರಾನ್ಗೆ ಈಗಾಗಲೇ $ಬಿಲಿಯನ್ ಗಳ ತೈಲ ಸಂಪತ್ತು ಐತೆ, ಅವರಿಗೆ ಹಣದ ಕೊರತೆ ಇಲ್ಲ. ಆದ್ರೂ ಯಾಕೆ ಕಾಶ್ಮೀರದ ಜನರಿಗೆ ಇರಾನ್ಗೆ ಸಹಾಯ ಮಾಡಬೇಕು ಅನ್ನೋ ಇರಾದೆ ಇದೆ. ಇಲ್ಲಿ ಒಂದು ದೊಡ್ಡ ಆರೋಪ ಕೇಳಿ ಬರ್ತಿದೆ. ಈ ಹಣವನ್ನ ಮಧ್ಯಪೂರ್ವದ ಶಿಯಾ ಮಿಲಿಟೆಂಟ್ ಗುಂಪುಗಳಿಗೆ ಬಳಸಲಾಗ್ತಿದೆಯೇ? ಮತ್ತೊಂದು ಪ್ರಶ್ನೆ ಏನಂದ್ರೆ, ಕಾಶ್ಮೀರದ ಶಿಯಾ ಸಮುದಾಯ ಪಾಕಿಸ್ತಾನದಿಂದ ದಮನಕ್ಕೊಳಗಾಗುತ್ತಿರುವ ಬಲೂಚಿಸ್ತಾನ ಅಥವಾ ಸಿಂಧ್ ಜನರಿಗೆ ಯಾಕೆ ಸಹಾಯ ಮಾಡ್ತಿಲ್ಲ? ಇದು ಕೇವಲ ಧರ್ಮದ ವಿಷಯ ಅಲ್ಲ, ಇದು ಪಕ್ಕಾ ಜಿಯೋಪಾಲಿಟಿಕ್ಸ್. ಇರಾನ್ ಶಿಯಾ ಪ್ರಭುತ್ವದ ದೇಶ, ಸೌದಿ ಅರೇಬಿಯಾ, UAE ಸುನ್ನಿ ಪ್ರಭುತ್ವದ ದೇಶಗಳು. ಈ ಮಧ್ಯೆ ದೊಡ್ಡ ಸ್ಟ್ರಾಂಗ್ ಪೈಪೋಟಿ ಇದೆ. ಮಿಡ್ಲ್ ಈಸ್ಟ್ ನಲ್ಲಿ ಶಿಯಾ ವರ್ಸಸ್ ಸುನ್ನಿ ಪವರ್ ಗೇಮ್ ಹಿಂದಿನಿಂದಲೂ ನಡೀತಿದೆ. ಇದರ ಮಧ್ಯೆ ಪಾಕಿಸ್ತಾನ ಮತ್ತು ಇರಾನ್ ನಡುವೆ ಕೆಲವೊಂದು ಗುಪ್ತ ಸಂಬಂಧಗಳ ಬಗ್ಗೆ ಸಂಶಯಗಳು ಕೂಡ ವ್ಯಕ್ತವಾಗಿವೆ. ಇರಾನ್ ಪಾಕಿಸ್ತಾನಕ್ಕೆ ಬ್ಲಾಂಕ್ ಚೆಕ್ ಕೊಟ್ಟಿದೆಯಾ ಅನ್ನೋ ಆರೋಪ ಕೂಡ ಬಂದಿದೆ. ಭಾರತ ಮತ್ತು ಇರಾನ್ ನಡುವೆ ದೀರ್ಘಕಾಲದ ಸ್ನೇಹ ಇದೆ. ಪರ್ಷಿಯನ್ ಕಲೆ, ಭಾಷೆ ಮತ್ತು ವಾಸ್ತುಶಿಲ್ಪ ಭಾರತದಲ್ಲಿ ಇನ್ಫ್ಲೂಯೆನ್ಸ್ ಆಗಿದೆ. ಚಬಹಾರ್ ಪೋರ್ಟ್ ಮುಂತಾದ ಪ್ರಾಜೆಕ್ಟ್ಗಳು ಭಾರತದೊಂದಿಗಿನ ಸಂಬಂಧವನ್ನ ಹೆಚ್ಚಿಸಿವೆ, ಆರ್ಥಿಕ ವಹಿವಾಟು ವೃದ್ಧಿಸುವಂತೆ ಮಾಡಿದೆ. ಆದ್ರೆ ಇರಾನ್ ಯಾವಾಗ್ಲೂ ಭಾರತದ ಪರವಾಗಿ ನಿಂತಿದೆಯಾ? ಕಾಶ್ಮೀರ ವಿಷಯದಲ್ಲಿ ಇರಾನ್ ಸ್ಪಷ್ಟವಾಗಿ ಭಾರತವನ್ನ ಬೆಂಬಲಿಸಿತ್ತ? ಭಾರತದ ಕೆಲ ಮುಸ್ಲಿಮರು ಇರಾನ್ ಪರವಾಗಿ ನಿಂತಿರುವುದು ಸಂಪೂರ್ಣ ಮಾನವೀಯತೆ ನೆಲೆಗಟ್ಟಿನಲ್ಲ ಅಥವಾ ಇರಾನ್ ನಿಂದ ಪ್ರಭಾವಿತರಾಗಿದ್ದಾರಾ? ಈ ವಿಷಯವನ್ನ 3 ಆಂಗಲ್ ನಿಂದ ನೋಡಿದ್ರೆ ಮಾನವೀಯತೆ ನೆಲೆಗಟ್ಟು. ಯುದ್ಧದ ಸಮಯದಲ್ಲಿ ಸಹಾಯ ಮಾಡುವುದು ತಪ್ಪಲ್ಲ, ಮಾನವೀಯತೆ ಮುಖ್ಯ. ಮತ್ತೊಂದು ರಾಜಕೀಯ ಪ್ರಭಾವ. ಕೆಲವೊಮ್ಮೆ ಜನರನ್ನ ಭಾವನಾತ್ಮಕ ವಿಷಯಗಳಿಂದ ಸೆಳೆಯಬಹುದು. ಧರ್ಮದ ಹೆಸರಿನಲ್ಲಿ ಜನರನ್ನ ಬಳಸಿಕೊಳ್ಳುವ ಸಾಧ್ಯತೆ ಹೆಚ್ಚು ಅಂತ ಹೇಳಲಾಗುತ್ತೆ. ಮೂರನೇದಾಗಿ ಆಯ್ದ ಕಾರ್ಯಚಟುವಟಿಕೆಗಳು. ಯಾಕೆ ಕೇವಲ ಇರಾನ್? ಯಾಕೆ ಬಲೂಚಿಸ್ತಾನ ಅಥವಾ ಸಿಂಧ್ ಬಗ್ಗೆ ಮೌನ? ಇದು ಸದಾ ಪ್ರಶ್ನೆ ಅಲ್ಲ, ಇದು ಒಂದು ದೊಡ್ಡ ನರೇಟಿವ್ ವಾರ್. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್, ಜಿಯೋಪಾಲಿಟಿಕಲ್ ಸ್ಟ್ರಾಟಜಿ. ಜನರು ಪಾನ್ ಆಗ್ತಿದಾರಾ ಅಥವಾ ಸ್ವತಂತ್ರವಾಗಿ ನಿರ್ಧಾರ ಮಾಡ್ತಿದಾರಾ? ಪ್ರತಿಯೊಬ್ಬರು ಒಂದು ಪ್ರಶ್ನೆ ಕೇಳಲೇಬೇಕು. ನಾವು ಯಾರಿಗೆ ಸಹಾಯ ಮಾಡ್ತಿದ್ದೇವೆ? ಯಾಕೆ ಮಾಡ್ತಿದ್ದೇವೆ? ಅದರ ಹಿಂದೆ ಯಾರು ಇನ್ಫ್ಲೂಯೆನ್ಸ್ ಆಗಿದ್ದಾರೆ? ಎಮೋಷನ್ ಮುಖ್ಯ, ಆದ್ರೆ ಅವೇರ್ನೆಸ್ ಮುಖ್ಯ ತಾನೇ? ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.